ನಮಸ್ಕಾರ ವೀಕ್ಷಕರೇ, ಇಲ್ಲಿ ನೋಡಿ ಇವತ್ತು ನಾನು ರೇನ್ ಲಿಲ್ಲಿ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ರೇನ್ ಲಿಲ್ಲಿಯ ಹೆಸರೇ ಸೂಚಿಸುವ ಹಾಗೆ ಇದು ಪ್ರತಿ ವರ್ಷ ಮಳೆಗಾಲದಲ್ಲಿ ಚೆನ್ನಾಗಿ ಹೂ ಕೊಡುತ್ತೆ. ಉಳಿದ ಹೊತ್ತಿನಲ್ಲಿ ಬಹಳ ಕಡಿಮೆ, ಅಕಸ್ಮಾತ್ ಸಿಗುತ್ತೆ ಅಂದ್ರೂ ಸಹಿತ ಅತಿ ಕಂಟಿನ್ಯೂ ಆಗಿ ನೀವು ನೀರು ಹಾಕ್ತಾ ಇದ್ದರೆ 1-2 ಹೂ ಬಿಡುತ್ತೆ ಅಷ್ಟೇ, ಇಲ್ಲ ಅಂದರೆ ಜಾಸ್ತಿ ಬಿಡೋದೇ ಇಲ್ಲ. ಬಟ್ ರೇನಿ ಸೀಸನ್ನಲ್ಲಿ ಇಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂತಂದರೆ ಒಂದು ವರ್ಷ ನಾವು ಕಾದಿದ್ದಕ್ಕೂ ಬಹಳ ಒಳ್ಳೆ ಫಲ ಅನ್ನೋಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದೇ ಕಡೆ ಇಷ್ಟು ಗುತ್ತಾಗಿ ಹೂ ಬಿಟ್ಟಿರೋದ್ರಿಂದ ಒಳ್ಳೆ ಬೊಕ್ಕೆ ಕಣ್ಣಾಗಿ ಕಾಣ್ತಾ ಇದೆ. ನನ್ನ ಗಾರ್ಡನ್ನಲ್ಲಿ ಎಷ್ಟೊಂದು ಹೂಗಳು ಬಿಟ್ಟಿದ್ದಾವೆ, ಆದರೆ ಎಲ್ಲರೂ ಫಸ್ಟು ನೋಡೋದು ಅಂತಂದರೆ ಇದನ್ನು, ಯಾಕಂದರೆ ಅಷ್ಟು ಐ ಕ್ಯಾಚಿಂಗ್ ಇದೆ. ಆಮೇಲೆ ಯೆಲ್ಲೋ ಕಲರ್ ಕೂಡ ವೈಬ್ರೆಂಟಾಗಿ ಕಲರ್ ಆಗಿರೋದ್ರಿಂದ ಅದು ಎದ್ದಾಗ ಕಾಣ್ತಾ ಐತೆ. ಇದರಲ್ಲಿ ಸಾಕಷ್ಟು ಕಲರ್ಗಳಿದಾವೆ. ರೇನ್ ಲಿಲ್ಲಿಗಳಲ್ಲಿ ವೈಟ್ ಇರ್ತದೆ, ಪಿಂಕ್ ಇರ್ತದೆ, ಸ್ವಲ್ಪ ಸೆಮಿ ಶೇಡ್ ಪಿಂಕ್ ಇರ್ತೈತಿ, ಸಾಕಷ್ಟು ವೆರೈಟಿ ಇರ್ತಾವೆ. ನೀವು ಇದನ್ನು ನರ್ಸರಿಯಿಂದನಾದರೂ ತೊಗೊಂಡು ಬರಲಿ, ಇಲ್ಲ ಅಂತಂದರೆ ಯಾರ್ಯಾರು ಮನೇಲಿದ್ದರೆ ಬೀಜಗಳಂತೂ ಹೇರಳವಾಗಿ ಆಗ್ತಾವೆ. ಯಾಕಂದ್ರೆ ಒಂದು ಸರಿ ಇದು ಹೂವು ಬಾಡಿತು ಅಂತಂದರೆ, ಒಂದು ಹೂವಿನ ಬಾಡಿದರೆ 20-30 ಬೀಜಗಳು ಅದರಲ್ಲಿ ಜನ್ರೇಟ್ ಆಗ್ತಾವೆ. ಇಲ್ಲಿ ಮೋಸ್ಟ್ಲಿ ಅದರದ ಬಡ್ಸ್ಗಳು ಕಾಣ್ತಾ ಇರ್ಬೋದು, ನಾ ತೋರಿಸ್ತಾ ಇದ್ದೀನಿ ನೋಡಿರಿ. ಹಾಂ, ಈ ರೀತಿ ಕಾಣ್ತಾ ಇರುತ್ತೆ. ಇದು ಸ್ವಲ್ಪ ಇನ್ನೂ ಒಂದು ವಾರ ಆತಂದರೆ ತಾನಾಗೆ ಫುಲ್ ದೊಡ್ಡದಾಗಿ ಅದರಲ್ಲಿ ಬ್ಲ್ಯಾಕ್ ಕಲರ್ ಬೀಜಗಳು ತಾನಾಗೆ ಹೊರಗೆ ಬರ್ತಾವೆ. ಅವನ್ನ ತೊಗೊಂಡು ನೀವು ಮತ್ತೆ ಜರ್ಮಿನೇಟ್ ಮಾಡಬಹುದು. ಇದು ಈಸಿ ಜರ್ಮಿನೇಷನ್, ಬಹಳ ಬೇಗ ಆಗ್ತಾವೆ. 10 ಬೀಜನೆಲ್ಲ ಹಾಕಿದರೆ 9 ಬೀಜಗಳಂತೂ ಕಂಪಲ್ಸರಿ ಜರ್ಮಿನೇಟ್ ಆಗುತ್ತೆ, ಈಸಿಯಾಗಿ ಬೆಳಿಬೋದು. ಇಲ್ಲ ಅಂತಂದರೆ ಇದನ್ನು ಗಿಡಗಳನ್ನು ನೀವು ತೆಗೆದು ಆ ಬಲ್ಬ್ ಇರ್ತದಲ್ಲ, ಅದು ಏನದು ಗಡ್ಡೆ ಇರ್ತದಲ್ಲ, ಆ ಗಡ್ಡೆನೂ ಸಹಿತ ತೆಗೆದು ನೀವು ಬೇರೆ ಕುಂಡಲದಲ್ಲಿ ಬಳಸ್ಬೋದು ಅಥವಾ ತೊಗೋಬೋದು. ಆಮೇಲೆ ನಿಮಗೆ ಬೇಡ ಅನಿಸಿತ್ತು ಅಂತಂದರೆ, ಇಷ್ಟ ಕೂಡ ನಮಗೆ ಬೀಜ ಬೇಕಾಗಿರಲಿಲ್ಲ ಅಂತಂದರೆ ಇವುಗಳನ್ನು ಹೂ ಬಾಡಿದ ತಕ್ಷಣವೇ ತೆಗೆದುಬಿಡ್ರಿ. ನೀವು ಹೂ ಬಾಡಿದ ತಕ್ಷಣ ಕಟ್ ಮಾಡಿ ತೆಗೆಯೋದ್ರಿಂದ ಗಿಡ ಹೆಚ್ಚು ಹೂಗಳನ್ನು ಬಿಡೋದಕ್ಕೆ ತನ್ನ ಶಕ್ತಿನ ಉಪಯೋಗಿಸುತ್ತೆ ಹೊರತು ಬೀಜಗಳನ್ನು ಮಾರ್ಪಾಟ ಮಾಡಲಿಕ್ಕೆ ಉಪಯೋಗಿಸ್ತಾ ಇರೋದ್ರಿಂದ ನಿಮ್ಗೆ ಹೆಚ್ಚು ಹೂಗಳನ್ನು ನೀವು ಇದರಿಂದ ಪಡಿಬೋದು. ಈಗ ನನಗೆ ಕೆಲವೊಂದಿಷ್ಟು ಬೀಜಗಳು ಬೇಕಾಗಿರೋದ್ರಿಂದ ನಾನು ಹಾಗೆ ಬಿಟ್ಟಿದ್ದೀನಿ ಬೀಜನ. ಆಮೇಲೆ ಅವು ಬೀಜಗಳು ಸಂಪೂರ್ಣವಾಗಿ ಬಲ್ತ ಮೇಲೆ ಅದನ್ನು ತೆಗೆದು ಬಿಡ್ತೀನಿ. ಆವಾಗ ನನಗೆ ಸಾಕಷ್ಟು ಹೂಗಳು ಬಿಡ್ತಾವೆ. ಇದರ ಮೇಂಟೆನೆನ್ಸ್ ಕೂಡ ಇದಕ್ಕೆ ನೀವೇನು ಫರ್ಟಿಲೈಸರು ಹೆಚ್ಚಿನ ಇದನ್ನು ಏನೂ ಹಾಕೋ ಅವಶ್ಯಕತೆ ಇಲ್ಲ. ಸಣ್ಣ ಕುಂಡಲದಲ್ಲಿ ಬೆಳೆದರೆ ಮಾತ್ರ ಒಂದು ಸ್ವಲ್ಪ ಮಣ್ಣನ್ನು ಡಿಗ್ ಮಾಡೋದು ಅಥವಾ ಸ್ವಲ್ಪ ಯಾವಾಗಾದರೂ ಒಂದು ಸ್ವಲ್ಪ ಫರ್ಟಿಲೈಸರ್ ಹಾಕಿದರೆ ಸಾಕು. ನಾನು ಇಲ್ಲಿ ನನ್ನ ಕಂಪೌಂಡಿಗೆ ಹಚ್ಚಿ ಮಣ್ಣಿನಲ್ಲಿ ಬೆಳೆದಿದ್ದೀನಿ. ಇಲ್ಲಿ ಸಾಕಷ್ಟು ಬಿಸಿಲು, ಗಾಳಿ, ಮಳೆ ಎಲ್ಲ ಚೆನ್ನಾಗಿ ಬರೋದರಿಂದ ನಾನು ಯಾವುದೇ ಮೇಂಟೆನೆನ್ಸ್ ಕೂಡ ಮಾಡಿಲ್ಲ. ಬರೀ ವೇಸ್ಟ್ ಎಲೆಗಳನ್ನು ಮಾತ್ರ ತೆಗೆದು ಹಾಕಿದ್ದೀನಿ.